ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಎಲ್ಲ ಪ್ರೀತಿಯ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋ ಕೇಳೋರಿಗೆ ನಮಸ್ಕಾರಗಳು. ಪ್ರಿಯ ಕೇಳುಗರೆ, ಇವತ್ತು ಶ್ರೀಮಾತೆ ಶಾರದಾದೇವಿಯವರ 173ನೇ ಜಯಂತಿ. ತನ್ನಿಮಿತ್ತ ಶ್ರೀಮಾತೆ ಶಾರದಾದೇವಿಯವರ ವಿಚಾರದ ಕುರಿತಾಗಿ ಕೆಲವು ಹೊತ್ತು ನಾವೀಗ ಚರ್ಚಿಸೋಣ. ನಾನು ಪ್ರಭಂಜನ ವಿವೇಕವಂಶಿ ಫೌಂಡೇಶನ್ನಿನ ಸಂಯೋಜಕ. ನನ್ನೊಂದಿಗೆ ಭಗವನ್ನಾಮ ಸಂಕೀರ್ತನೆಯನ್ನ ಪೂಜ್ಯ ಮಾತಾಜಿ ಅಮೋಘಮಯಿ, ಅಧ್ಯಕ್ಷರು, ಶ್ರೀ ಶಾರದಾ ವಿಶ್ವಭಾವೈಕ್ಯ ಆಶ್ರಮ, ಮೈಸೂರು. ಪೂಜ್ಯ ಮಾತಾಜಿಯವರು ಭಗವನ್ನಾಮ ಸಂಕೀರ್ತನೆಯನ್ನ ನಡೆಸಿಕೊಡಲಿದ್ದಾರೆ. ಪೂಜ್ಯ ಮಾತಾಜಿಯವರಿಗೂ ಕೂಡ ನನ್ನ ಪ್ರಣಾಮಗಳು. ಆತ್ಮೀಯರೇ, ಶ್ರೀಮಾತೆ ಶಾರದಾದೇವಿಯವರು ರಾಮಕೃಷ್ಣ ಮಹಾಸಂಘದ ರಾಮಕೃಷ್ಣ ಪರಂಪರೆಯ ಸಕಲ ಭಕ್ತರಿಗೆ ಸಂಘ ಜನನಿ, ಮಹಾಮಾತೆ, ಕರುಣೆಯ ಸುರನಿಧಿ ಎಂದು ಅವರನ್ನ ನಾವು ಕರೀತೇವೆ. ಶ್ರೀಮಾತೆಯವರು ಡಿಸೆಂಬರ್ 22ನೇ ತಾರೀಕು 1853ನೇ ಇಸ್ವಿ ಪಶ್ಚಿಮ ಬಂಗಾಳದ ಸಣ್ಣ ಊರಾದಂಥ ಜಯರಾಂಬಾಟಿಯಲ್ಲಿ ಜನಿಸ್ತಾರೆ. ಅವರ ತಂದೆ ರಾಮಚಂದ್ರ ಮುಖ್ಯೋಪಾಧ್ಯಾಯ, ತಾಯಿ ಶ್ಯಾಮಸುಂದರಿ ದೇವಿ. ಶ್ರೀಮಾತೆ ಶಾರದಾದೇವಿಯವರಿಗೆ ತಮ್ಮ ಬಾಲ್ಯದ ಕಾಲದಲ್ಲಿಯೇ, ಅಂದರೆ ತಾವು 5ನೇ ವರ್ಷದವರಿದ್ದಾಗಲೇ ಅವರಿಗೆ ಕಾಮಾರಪುಕ್ಕರದಲ್ಲಿ ವಾಸವಾಗಿದ್ದ ಗದಾಧರ, ಅಂದರೆ ಮುಂದೆ ಶ್ರೀರಾಮಕೃಷ್ಣ ಪರಮಹಂಸರು, ಅವರ ಜೊತೆ ಮದುವೆ ಆಗುತ್ತೆ. ಆಗ ಶ್ರೀರಾಮಕೃಷ್ಣರಿಗೆ 23 ವರ್ಷ, ಶ್ರೀ ಶಾರದಾದೇವಿಯವರಿಗೆ ಕೇವಲ 5 ವರ್ಷ. 5 ವರ್ಷದ ಪುಟ್ಟ ಬಾಲಕಿ ಶಾರದೆ. ಪುಟ್ಟ ಬಾಲಕಿ ಶಾರದೆ ಮದುವೆ ಆಗತ್ತೆ. ಅದಾದ ನಂತರ ಕೆಲವಾರು ವರ್ಷಗಳು ಶಾರದೆ ಜಯರಾಂಬಾಟಿಯಲ್ಲೇ ಇರ್ತಾಳೆ. ನಂತರ ಕಾಮಾರಪುಕರ, ನಂತರ ವಿಶೇಷವಾಗಿ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದ ಕಾಳಿ ಮಾತೆಯ ಅರ್ಚಕರಾಗಿದ್ದರು. ಅವರ ಜೊತೆಗೆ ಶ್ರೀಮಾತೆ ಶಾರದಾದೇವಿಯವರು ಕೂಡ ಅಲ್ಲಿ ವಾಸಿಸ್ತಾರೆ. ಇದೀಗ ಪೂಜ್ಯ ಮಾತಾಜಿಯವರಿಂದ ಮೊದಲನೆಯ ಭಗವನ್ನಾಮ ಸಂಕೀರ್ತನೆಯನ್ನು ಕೇಳೋಣ. ಎಲ್ರಿಗೂ ನಮಸ್ಕಾರ. ಶ್ರೀ ಶಾರದಾ ದೇವಿ ಹೇ ಮಹಾಮಾತೆ, ಶ್ರೀರಾಮ ಕೃಷ್ಣ ಗುರುದೇವ ಸಂಪ್ರೀತೆ, ಪರಮ ಪಾವನ ಹೃದಯ ಕಲಿಯುಗ ಸೀತೆ, ಪರಮ ಪಾವನ ಹೃದಯ ಕಲಿಯುಗದ ಸೀತೆ, ಭಕ್ತಿಯಿಂದಾರಾಧಿಪೆವು ನಿನ್ನ ನಮ್ಮ ಶ್ರೀ ಶಾರದಾ ದೇವಿ ಹೇ ಮಹಾಮಾತೆ, ಶ್ರೀರಾಮ ಕೃಷ್ಣ ಗುರುದೇವ ಸಂಪ್ರೀತೆ. ಗಗನದಂತಿ ಹುದಮ್ಮ ನಿನ್ನ ಗಾಂಭೀರ್ಯ, ನಿನ್ನ ತೇಜದ ಭಾಗವೀ ನಮ್ಮ ಸೂರ್ಯ. ಗಗನದಂತಿ ಹುದಮ್ಮ ನಿನ್ನ ಗಾಂಭೀರ್ಯ, ನಿನ್ನ ತೇಜದ ಭಾಗವೀ ನಮ್ಮ ಸೂರ್ಯ. ನೀ ಕಾಳಿ ನೀ ಲಕ್ಷ್ಮಿ ನೀ ವಿಜಯಮ್ಮ, ನೀ ಕಾಳಿ ನೀ ಲಕ್ಷ್ಮಿ ನೀ ವಿಜಯಮ್ಮ. ಮಕ್ಕಳಾಗಿ ಹನಮ್ಮ ಪೊರೆ ಶಕ್ತಿಯಮ್ಮ, ಶ್ರೀ ಶಾರದಾ ದೇವಿ ಹೇ ಮಹಾಮಾತೆ, ಶ್ರೀರಾಮ ಕೃಷ್ಣ ಗುರುದೇವ ಸಂಪ್ರೀತೆ. ಮಹಿಮೆ ಮಹಿಮೆಯನರಿವುದೆಂದೆಂಬರಮ್ಮ, ಗುರುವರ್ಯನಂ ತಿಳಿದ ನೀ ಮಹಿಮಳಮ್ಮ. ಮಹಿಮೆಯನರಿವುದೆಂದೆಂಬರಮ್ಮ,
ತಿಳಿದ ನೀ ಮಹಿಮಳಮ್ಮ. ಪತಿ ಭಕ್ತಿಯದೆ ಮುಕ್ತಿ ನಿನಗಾಯಿತಮ್ಮ. ಪತಿ ಭಕ್ತಿಯದೆ ಮುಕ್ತಿ ನಿನಗಾಯಿತಮ್ಮ. ಪರಶಕ್ತಿ ನೀನಮ್ಮ ನಮ್ಮ ಸಲಹಮ್ಮ. ಶ್ರೀ ಶಾರದಾ ದೇವಿ ಹೇ ಮಹಾಮಾತೆ. ಶ್ರೀರಾಮ ಕೃಷ್ಣ ಗುರುದೇವ ಸಂಪ್ರೀತೆ. ನಿನ್ನ ನಾಮವೇ ಜನನಿ ಸುರ ನದಿಯ ತೀರ್ಥ. ಎಲೆ ತಾಯಿ ನೀನೇ ಪವಿತ್ರತಮ ತೀರ್ಥ. ನಿನ್ನ ನಾಮವೇ ಜನನಿ ಸುರ ನದಿಯ ತೀರ್ಥ. ಎಲೆ ತಾಯಿ ನೀನೇ ಪವಿತ್ರತಮ ತೀರ್ಥ. ನಿನ್ನ ಪೂಜೆ ಭಕ್ತಿ ಸಾಧನ ವಿರಕ್ತಿ. ನಿನ್ನ ಪೂಜೆ ಭಕ್ತಿ ಸಾಧನ ವಿರಕ್ತಿ. ನಿನ್ನ ನೆನೆವುದೇ ನಮಗೆ ಗುರು ತಪಶಕ್ತಿ. ಶ್ರೀ ಶಾರದಾ ದೇವಿ ಹೇ ಮಹಾಮಾತೆ. ಶ್ರೀರಾಮ ಕೃಷ್ಣ ಗುರುದೇವ ಸಂಪ್ರೀತೆ. ಪರಮ ಪಾವನ ಹೃದಯ ಕಲಿಯುಗದ ಸೀತೆ. ಪರಮ ಪಾವನ ಹೃದಯ ಕಲಿಯುಗದ ಸೀತೆ. ಭಕ್ತಿಯಿಂದ ಆರಾಧಿಪೆವು ನಿನ್ನ ನಮ್ಮ. ಶ್ರೀ ಶಾರದಾ ದೇವಿ ಹೇ ಮಹಾಮಾತೆ. ಶ್ರೀರಾಮ ಕೃಷ್ಣ ಗುರುದೇವ ಸಂಪ್ರೀತೆ. ಶ್ರೀ ಶಾರದಾ ದೇವಿ ಹೇ ಮಹಾಮಾತೆ. ಗಗನದಂತಿಹುದಮ್ಮ ನಿನ್ನ ಗಾಂಭೀರ್ಯ. ನಮ್ಮ ವೇದ ಉಪನಿಷತ್ತುಗಳಲ್ಲಿ ಮಾತೃದೇವೋಭವ ಅನ್ನುವ ಮಾತನ್ನು ನಾವು ಮೊದಲನೇದಾಗಿ ಹೇಳ್ತೀವಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಅದನ್ನೇ ಮುಂದುವರೆದು ವಿವೇಕಾನಂದ ಹೇಳ್ತಾರೆ, ದೀನ ದೇವೋಭವ, ದರಿದ್ರ ದೇವೋಭವ, ಅನಾಥ ದೇವೋಭವ, ದುಃಖಿತ ದೇವೋಭವ, ರೋಗಿ ದೇವೋಭವ ಅಂತ. ಮೊದಲ ಸ್ಥಾನ ಯಾವತ್ತಿದ್ರೂ ಕೂಡ ತಾಯಿಗೆ. ತಾಯಿಯೇ ಮೊದಲ ದೇವರು. ಮಹಾಮಾತೆ ಶಾರದಾದೇವಿಯವರು ಯಾರಿಗೂ ಕೂಡ ಭೌತಿಕವಾಗಿ ಜನ್ಮವನ್ನ ನೀಡಲಿಲ್ಲ. ಆದರೆ ಅವರು ಇಂದು ಅಸಂಖ್ಯ ಜನರಿಗೆ ಮಾತೃತ್ವವನ್ನ ಧಾರೆ ಎರೆದಿದ್ದಾರೆ. ಭೌತಿಕದಿಂದ ಆಧ್ಯಾತ್ಮಿಕ ಮಟ್ಟದವರೆಗೆ ಸಹಸ್ರಾರು ಜನರಿಗೆ ತಮ್ಮ ಮಾತೃತ್ವವನ್ನ ಉಣಬಡಿಸಿದ್ದಾರೆ. ಅದಕ್ಕೆ ಇವತ್ತವರು ಮಹಾಮಾತೆ ಶಾರದಾದೇವಿಯವರು. ಶ್ರೀರಾಮಕೃಷ್ಣರು ಹಲವಾರು ಭಕ್ತರಿಗೆ ನೇರವಾಗಿ ಉಪನ್ಯಾಸವನ್ನು ನೀಡದಿದ್ದರೂ ಕೆಲವಾರು ಉಪದೇಶಗಳನ್ನು ನೀಡ್ತಾ ಇದ್ರು. ಸ್ವಾಮಿ ವಿವೇಕಾನಂದರು ಉಪನ್ಯಾಸವನ್ನು ನೀಡ್ತಾ ಇದ್ರು. ಆದರೆ ಶ್ರೀಮಾತೆ ಶಾರದಾದೇವಿಯವರು ಎಂದಿಗೂ ಕೂಡ ಉಪನ್ಯಾಸವನ್ನ ಅಥವಾ ಕಾಣುವ ಹಾಗೆ ಉಪದೇಶವನ್ನು ನೀಡಲೇ ಇಲ್ಲ. ಶ್ರೀಮಾತೆ ಶಾರದಾದೇವಿಯವರು ದಕ್ಷಿಣೇಶ್ವರದಲ್ಲಿದ್ದಾಗ ನಹಬತ್ ಖಾನೆ ಅಡಿಗೆ ಮನೆ, 8x8 ಸಣ್ಣ ಅಡುಗೆ ಮನೆ. ಆ ಅಡುಗೆ ಮನೆಯಲ್ಲಿ ಅವರು ಪ್ರತಿನಿತ್ಯ ಬೆಳಿಗ್ಗೆ ಸುಮಾರು 3:30 4 ಗಂಟೆಗೆ ಎದ್ದು ಅವರು ಯಾರೂ ಇಲ್ಲದ ಸಮಯದಲ್ಲಿ ಗಂಗಾ ನದಿಗೆ ಹೋಗಿ ಸ್ನಾನವನ್ನು ಮಾಡಿ ಮುಗಿಸಿ ಬಂದು ಸುಮಾರು 4:30 ಸಮಯಕ್ಕೆ ಒಲೆ ಹಚ್ಚಿದ್ರೆ, ಸೌದೆ ಒಲೆ. ಈಗೆಲ್ಲ ನಮಗೆಲ್ಲ ಇದ್ದು ಕೂಡ ಹೆಣ್ಮಕ್ಳಿಗೀಗ ಅಡುಗೆ ಮಾಡೋದು ಕಷ್ಟ ಆಗ್ಬಿಟ್ಟಿರುತ್ತೆ. ಆದರೆ ಶ್ರೀಮಾತೆ ಶಾರದಾದೇವಿಯವರು ಆ ಒಂದು ಕಾಲದಲ್ಲಿ ಬೆಳಿಗ್ಗೆ 3:30 ಎದ್ದು ನಂತರ ಅವರು 4:30 ಒಲೆಯನ್ನು ಹಚ್ಚಿ ಎಷ್ಟು ಜನ ಬೇಕೋ ಅಷ್ಟು ಜನಕ್ಕೆ, ಒಂದೊಂದು ದಿನ 50 ಜನ, ಒಂದೊಂದು ದಿನ 100 ಜನ ಶ್ರೀರಾಮಕೃಷ್ಣರ ಭಕ್ತರೆಲ್ಲರಿಗೂ ಕೂಡ ಅತಿ ಪ್ರೀತಿಯಿಂದ ಉಣಬಡಿಸ್ತಾ ಇದ್ರು. ಶ್ರೀರಾಮಕೃಷ್ಣರು ಹೇಳ್ತಿದ್ರು, ಸಾಧನೆ ಮಾಡು ಅಂತ. ಶ್ರೀಮಾತೆ ಅವರು ತಕ್ಷಣ ಸ್ವೀಟ್ ತಗೊಂಡೋಗಿ ಕೊಡೋರು.
ಫಸ್ಟ್ ಸಿಹಿ ತಿಂದು ನಂತರ ಸಾಧನೆ ಮಾಡು ಅಂತ ಶ್ರೀಮಾತೆಯವರು ಈ ರೀತಿ ಎಲ್ಲ ಭಕ್ತರ ಮೇಲೆ ವಿಶೇಷವಾಗಿ ತಮ್ಮ ಪ್ರೀತಿಯನ್ನ ಕರುಣೆಯನ್ನ ತೋರಿಸ್ತಾ ಇದ್ರು. ಅಷ್ಟೇ ಅಲ್ಲ, ಶ್ರೀಮಾತೆಯವರು ನಾನಾಗಲೇ ಹೇಳ್ದಂಗೆ ಮಹಾಮಾತೆ. ನಾನು ಒಂದು ಸಣ್ಣ ಘಟನೆಯನ್ನ ಈಗ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಬಂಗಾಳದ ಒಬ್ಬ ಹುಡುಗ ಕುಮಾರ್ ಅಂತ. ಆ ಕುಮಾರು ಅವನಿಗೆ ಬಾಲ್ಯ ವಿವಾಹ ಆಗತ್ತೆ. ಸುಮಾರು ಒಂದು 15 ವರ್ಷದ ಸಂದರ್ಭದಲ್ಲಿ. ಆಗೆಲ್ಲ ಯೌವನದಲ್ಲಿ ಬಾಲ್ಯ ವಿವಾಹ ಒಂದು ರೀತಿಯಲ್ಲಿ ಸಾಮಾನ್ಯವಾಗಿತ್ತು. ಬಂಗಾಳದಲ್ಲಿ ಅವನಿಗೆ ಬಾಲ್ಯ ವಿವಾಹ ಆಗತ್ತೆ. ನಂತರ ಕೆಲವೇ ವರ್ಷಗಳಲ್ಲಿ ಅವನ ಪತ್ನಿ ಕಾಯಿಲೆಯಿಂದ ತೀರಿ ಹೋಗ್ಬಿಡ್ತಾರೆ. ಅದಾದ ನಂತರ ಕುಮಾರನಿಗೆ ಮನೆಯಲ್ಲಿ ತುಂಬ ಒತ್ತಾಯ ಮಾಡ್ತಾರೆ. ಅದಕ್ಕೋಸ್ಕರ ಅವನು ಇನ್ನೊಂದು ಮದುವೆ ಆಗುವಂಥ ಸಂದರ್ಭ ಬರುತ್ತೆ. ಕೊನೆಗೆ ಕುಮಾರ್ ಇನ್ನೊಂದು ಮದುವೆಯನ್ನು ಕೂಡ ಆಗ್ತಾರೆ ಎಲ್ಲರ ಒತ್ತಾಯದ ಮೇರೆಗೆ. ಅವನು ಮದುವೆಯನ್ನು ಆದ ನಂತರ ಇನ್ನೊಬ್ಳು ಹೊಸ ಹೆಂಡತಿ ಬರ್ತಾಳೆ. ನಂತರ ಅವಳಿಗೂ ಕೂಡ ಕೆಲವಾರು ವರ್ಷಗಳ ನಂತರ ಬಹಳಷ್ಟು ರೋಗಗಳಿಗೆ ಆಕೆ ತುತ್ತಾಗ್ತಾಳೆ. ಕುಮಾರ್ನಿಗೆ ಬಹಳ ಬೇಜಾರಾಗುತ್ತೆ. ಇದೇನಪ್ಪ ಅಂತ ಅನಿಸುತ್ತೆ. ಕುಮಾರ್ ದೈವ ಭಕ್ತ. ಅವನ ಇಷ್ಟ ದೇವರು ಶ್ರೀಕೃಷ್ಣ ಪರಮಾತ್ಮ. ಒಂದು ಕಡೆ ಹೆಂಡತಿಗೆ ಹುಷಾರಿಲ್ಲ, ಇನ್ನೊಂದು ಕಡೆ ಅವನಿಗೆ ಮನೆಯನ್ನು ನಡೆಸಲಿಕ್ಕೆ ದುಡ್ಡನ್ನು ಒಗ್ಗೂಡಿಸ್ಲಿಕ್ಕೆ ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಕುಮಾರ್ಗೆ ಏನ್ ಮಾಡೋದು ಗೊತ್ತಾಗಲ್ಲ. ಅವನು ತಕ್ಷಣ ಶ್ರೀಕೃಷ್ಣನ ದೇವಸ್ಥಾನ ವೃಂದಾವನಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತಾನೆ. ಅದಕ್ಕೂ ಮುಂಚೆ ಶ್ರೀಮಾತೆ ಶಾರದಾದೇವಿಯವರ ದರ್ಶನ ಮಾಡಬೇಕು ಅಂತ ಕುಮಾರ್ ಆಗ ಶ್ರೀಮಾತೆ ಶಾರದಾದೇವಿಯವರು ಪಶ್ಚಿಮ ಬಂಗಾಳದ ಕಲ್ಕತ್ತಾದ ಉದ್ಬೋಧನದಲ್ಲಿ ಇರ್ತಾರೆ. ಉದ್ಬೋಧನಕ್ಕೆ ಬರ್ತಾರೆ. ಉದ್ಬೋಧನಕ್ಕೆ ಬಂದು ಕುಮಾರ್ ಮತ್ತು ಕುಮಾರ್ನ ಪತ್ನಿ ಶ್ರೀಮಾತೆ ಶಾರದಾದೇವಿಯವರಿಗೆ ಪ್ರಣಾಮಗಳನ್ನ ಮಾಡ್ತಾರೆ. ಶ್ರೀಮಾತೆ ಅವ್ರು ಹೇಳ್ತಾರೆ, ನನ್ನ ಪಾದ ಮುಟ್ಟಿ ದೀರ್ಘದಂಡ ನಮಸ್ಕಾರ ಮಾಡಿ ಅಂತ. ತಕ್ಷಣ ಅವರಿಬ್ರು ಕೂಡ ಶ್ರೀಮಾತೆ ಅವರ ಪಾದ ಮುಟ್ಟಿ ನಮಸ್ಕರಿಸ್ತಾರೆ. ನಂತರ ಶ್ರೀಮಾತೆ ಅವರು ಅವರಿಗೆ ಶ್ರೀರಾಮಕೃಷ್ಣರ ಮಂತ್ರ ದೀಕ್ಷೆಯನ್ನ ಕುಮಾರನಿಗೆ ಧಾರೆ ಎರುತ್ತಾರೆ. ನಂತರ ಹೇಳ್ತಾರೆ, ನಿನಗೆ ಗೋವಿಂದನ ದಯೆ ಇದೆ, ಹೋಗಿ ಬನ್ನಿ ಅಂತ ಹೇಳ್ತಾರೆ. ಶ್ರೀಮಾತೆಯವರ ಈ ಮಾತಿನ ಮೇರೆಗೆ ಕುಮಾರ್ ಮತ್ತು ತನ್ನ ಪತ್ನಿ ಅವರಿಬ್ಬರು ಕೂಡ ವೃಂದಾವನಕ್ಕೆ ಹೋಗ್ತಾರೆ. ವೃಂದಾವನಕ್ಕೆ ಹೋದ ನಂತರ ಸ್ವಲ್ಪ ದಿನದಲ್ಲೇ ಅವರು ಆರಾಮಾಗ್ತಾರೆ. ನಂತರ ಅವರು ವಿಶೇಷವಾಗಿ ಗೋವಿಂದನ ದಯೆಯಿಂದ ಆಧ್ಯಾತ್ಮಿಕ ಜೀವನವನ್ನು ಉಣಬಡಿಸ್ತಾರೆ. ಅಂದರೆ ಶ್ರೀಮಾತೆಯವರಲ್ಲಿ ಏನೋ ಒಂದು ವಿಶೇಷ ಶಕ್ತಿ ಇತ್ತು ಅಂತ ನಾವೆಲ್ಲರೂ ಕೂಡ ಭಾವಿಸಬಹುದು. ಶ್ರೀಮಾತೆಯವರು ಕೇವಲ ಪ್ರೀತಿಯನ್ನ ಧಾರೆ ಎರಿತಾ ಇರಲಿಲ್ಲ. ಅವರಲ್ಲಿ ವಿಶೇಷವಾಗಿ ಅವರೇ ಒಮ್ಮೆ ಹೇಳುವಂತೆ ಕಲಿಯುಗದ ಸೀತೆ ಯಾರು ತ್ರೇತಾಯುಗದಲ್ಲಿ ಸೀತೆ ಆಗಿದ್ದಾಳೋ ಅವಳೇ ಶ್ರೀಮಾತೆ. ಈಗ ಮುಂದಿನ ಹಾಡನ್ನ ನಾವೆಲ್ಲರೂ ಕೂಡ ಕೇಳೋಣ. ಶಾರದಾ ರೂಪ ತಾಳಿ ಬಂದಿಹಳು ತಾಯಿ ಕಾಳಿ. ಶಾರದಾ ರೂಪ ತಾಳಿ ಬಂದಿಹಳು ತಾಯಿ ಕಾಳಿ. ಅದನರಿತೆ ರಾಮ ಕೃಷ್ಣ, ಅದನರಿತೆ ರಾಮ ಕೃಷ್ಣ, ಪೂಜಿಸಿದರು ಭಾವತಾಳಿ. ಶಾರದಾ ರೂಪ ತಾಳಿ ಬಂದಿಹಳು ತಾಯಿ ಕಾಳಿ. ಶಾರದಾ ರೂಪ ತಾಳಿ. ಆದ್ಯಾಶಕ್ತಿ ನೀ ಮಾತೆ, ಆದ್ಯಾಶಕ್ತಿ ನೀ ಮಾತೆ, ಸರ್ವ ಜೀವ ಮುಕ್ತಿದಾತೆ. ಆದ್ಯಾಶಕ್ತಿ ನೀ ಮಾತೆ, ಸರ್ವ ಜೀವ ಮುಕ್ತಿದಾತೆ. ಮಹಾಲಕ್ಷ್ಮಿ ಸರಸ್ವತಿ, ಮಹಾಲಕ್ಷ್ಮಿ ಸರಸ್ವತಿ, ಗುಪ್ತರೂಪ ಜ್ಞಾನದಾತೆ. ಶಾರದಾ ರೂಪ ತಾಳಿ
ಬಂದಿಹಳೋ ತಾಯಿ ಕಾಳಿ ಶಾರದಾ ರೂಪ ತಾಳಿ. ಸೀತಾರಾಧ ಅನ್ನಪೂರ್ಣ ಸೀತಾರಾಧ ಅನ್ನಪೂರ್ಣ ಕಾಯ ಪಡೆದ ಭುವಿಯು ಧನ್ಯ. ಸೀತಾರಾಧ ಅನ್ನಪೂರ್ಣ ಕಾಯ ಪಡೆದ ಭುವಿಯು ಧನ್ಯ. ಪ್ರೇಮದಿಂದ ತಾಯಿಯಂದು ಪ್ರೇಮದಿಂದ ತಾಯಿಯಂದು ಕರೆವ ಮನುಜ ಜಗದಿಮಾನ್ಯ ಶಾರದಾ ರೂಪ ತಾಳಿ. ಬಂದಿಹಳೋ ತಾಯಿ ಕಾಳಿ ಶಾರದಾ ರೂಪ ತಾಳಿ. ದೀನ ಜನರ ಉದ್ಧರಿಸೆ ದೀನ ಜನರ ಉದ್ಧರಿಸೆ ದೀನ ರೂಪ ತಾಳಿ ಬಂದೆ. ದೀನ ಜನರ ಉದ್ಧರಿಸೆ ದೀನ ರೂಪ ತಾಳಿ ಬಂದೆ. ಅಭಯೇ ನೀನು ಭಯ ಕರದಿ ಅಭಯೇ ನೀನು ಉಭಯ ಕರದಿ ಅಭಯವನ್ನು ನೀಡಲೆಂದೇ ಶಾರದಾ ರೂಪ ತಾಳಿ. ಬಂದಿಹಳೋ ತಾಯಿ ಕಾಳಿ ಅದನರಿತೆ ರಾಮ ಕೃಷ್ಣ ಅದನರಿತೆ ರಾಮ ಕೃಷ್ಣ ಪೂಜಿಸಿದರು ಭಾವತಾಳಿ. ಶಾರದಾ ರೂಪ ತಾಳಿ. ಬಂದಿಹಳೋ ತಾಯಿ ಕಾಳಿ ಶಾರದಾ ರೂಪ ತಾಳಿ. ಶಾರದಾ ರೂಪ ತಾಳಿ ಬಂದಿಹಳು ತಾಯಿ ಕಾಳಿ ಅದನರಿತೆ ರಾಮಕೃಷ್ಣ ಪೂಜಿಸಿದರು ಭಾವತಾಳಿ. ದಕ್ಷಿಣೇಶ್ವರದಲ್ಲಿದ್ದಾಗ ಒಮ್ಮೆ ಒಂದು ದಿನ ಅಮಾವಾಸ್ಯೆ ಎಂದು ದಕ್ಷಿಣೇಶ್ವರದಲ್ಲಿ ಫಲಹಾರಿಣಿ ಕಾಳಿ ಪೂಜೆ ಬಹಳ ಪ್ರಸಿದ್ಧ. ದಕ್ಷಿಣೇಶ್ವರದ ಕಾಳಿಗೆ ಅವತ್ತು ವಿಶೇಷ ಪೂಜೆ. ಅವತ್ತಿನ ದಿನ ದುರ್ಗಾ ಮಾತೆಗೆ ಕಾಳಿ ಮಾತೆಗೆ ಪೂಜೆ ಮಾಡೋದ್ರಿಂದ ನಮ್ಮ ಪ್ರಾರಬ್ಧ ಕರ್ಮಗಳು ಕಳೆಯುತ್ತವೇನು ಅಂತ ಒಂದು ವಿಶೇಷ ಭಾವನೆ ಬಂಗಾಳದ ಜನರಲ್ಲಿ ಇದೆ. ಆ ಅಮಾವಾಸ್ಯೆ ಎಂದು ಶ್ರೀಮಾತೆ ಶಾರದಾದೇವಿಯವರಿಗೆ ಶ್ರೀರಾಮಕೃಷ್ಣ ಪರಮಹಂಸರು ಕಾಳಿ ಪೂಜೆಯನ್ನು ಮಾಡಿ ಬಂದು ತಮ್ಮ ಕೋಣೆಯಲ್ಲಿ ಶ್ರೀಮಾತೆಯವರನ್ನು ಕುಳ್ಳಿರಿಸಿ ಷೋಡಶಿ ಪೂಜೆಯನ್ನು ಮಾಡ್ತಾರೆ. ಶ್ರೀಮಾತೆಯವರನ್ನು ದೇವಿ ಅಂತ ಭಾವಿಸಿ ಶ್ರೀಮಾತೆಯವರಿಗೆ ಪೂಜೆಯನ್ನು ಮಾಡ್ತಾರೆ, ಪುಷ್ಪವನ್ನು ಅರ್ಪಿಸ್ತಾರೆ, ಶ್ರೀಮಾತೆಯವರಿಗೆ ನೈವೇದ್ಯವನ್ನು ಅರ್ಪಿಸ್ತಾರೆ, ಶ್ರೀಮಾತೆಯವರಿಗೆ ಆರತಿಯನ್ನು ಮಾಡ್ತಾರೆ. ಶ್ರೀಮಾತೆಯವರನ್ನು ಅವತ್ತು ಭಗವಾನ್ ಶ್ರೀ ರಾಮಕೃಷ್ಣ ಪರಮಹಂಸರು ಶ್ರೀಮಾತೆಯವರನ್ನು ಸಾಕ್ಷಾತ್ ಕಾಳಿ ಅಂತ ಭಾವಿಸಿ ಪೂಜೆಯನ್ನು ಮಾಡ್ತಾರೆ. ಶ್ರೀ ಶಾರದಾ ರೂಪ ತಾಳಿ ಬಂದಿಹಳು ತಾಯಿ ಕಾಳಿ. ಶ್ರೀಮಾತೆಯವರೇನಾದರೂ ಮನಸ್ಸು ಮಾಡಿದರೆ ಗುರು ಮಹಾರಾಜರಿಗೆ ಅಂದರೆ ಶ್ರೀರಾಮಕೃಷ್ಣ ಪರಮಹಂಸರಿಗೆ ಸಂಸಾರಕ್ಕೆ ಇಳಿಬಹುದಿತ್ತು. ಖಂಡಿತವಾಗಿ ಶ್ರೀರಾಮಕೃಷ್ಣ ಪರಮಹಂಸರು ಒಂದು ದಿನ ಶ್ರೀಮಾತೆಯವರಿಗೆ ಕೇಳ್ತಾರೆ, ನೋಡು ನಾನು ಎಲ್ರಂಗಲ್ಲ, ನಾನೊಂಥರ ಹುಚ್ಚ, ನೀನೇನಾದರೂ ಮನ್ಸು ಮಾಡಿದರೆ ನೀನು ನನಗೆ ಸಂಸಾರಕ್ಕೆ ಎಳಿಬಹುದು, ಆದರೂ ನೀನು ಎಳಿತಾ ಇಲ್ಲ, ಯಾಕೆ ಅಂತ ಕೇಳ್ತಾರೆ. ತಕ್ಷಣ ಹೇಳ್ತಾರೆ, ನಿಮ್ಮಂತಹ ಪತಿಯನ್ನು ಪಡೆದಿರೋದು ನನ್ನ ಪುಣ್ಯ, ಯಾವತ್ತಿಗೂ ಕೂಡ ನಾನು ನಿಮ್ಮನ್ನು ಸಂಸಾರದ ಪಾಶಕ್ಕೆ ಖಂಡಿತ ಸಿಲ್ಕ್ ಹಾಕೋದಿಲ್ಲ, ನಾನು ಕೂಡ ಎಳೆಯೋದಿಲ್ಲ, ನಾನು ಕೂಡ ನಿಮ್ಮೊಂದಿಗೆ ಸಾಧನೆಯ ಪಥದಲ್ಲಿ ಮುಂದುವರಿತೀನಿ ಅಂತ ಶ್ರೀಮಾತೆ ಅವರು ಹೇಳ್ತಾರೆ. ಅದಕ್ಕೋಸ್ಕರ ಇವತ್ತು ರಾಮಕೃಷ್ಣ ಮಠ ಮತ್ತು ಮಿಷನ್ ರಾಮಕೃಷ್ಣ ಮಹಾಸಂಘ ಏನಾಗಿದೆ, ಇದಕ್ಕೆ ಒಂದು ರೀತಿಯಲ್ಲಿ ಮೂರ್ತ ರೂಪ ಶ್ರೀ ರಾಮಕೃಷ್ಣ ಪರಮಹಂಸರಾದರೆ ಅದಕ್ಕೆ ಸಂಪೂರ್ಣವಾದಂಥ ಸಂಘ ಜನನಿ ಶ್ರೀಮಾತೆ ಶಾರದಾದೇವಿಯವರು ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಶ್ರೀರಾಮಕೃಷ್ಣ ಪರಮಹಂಸರ ನಿಧನದ ನಂತರ ಶ್ರೀಮಾತೆಯವರು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಪರಮಹಂಸರೇ ಆಗಿಬಿಟ್ಟಿರ್ತಾರೆ.
ನರೇಂದ್ರ ಅಂದರೆ ಮುಂದೆ ವಿವೇಕಾನಂದರು, ಸ್ವಾಮಿ ಬ್ರಹ್ಮಾನಂದ, ರಾಖಾಲ, ಸ್ವಾಮಿ ಶಿವಾನಂದ, ಇನ್ನಿತರ ಶ್ರೀರಾಮಕೃಷ್ಣ ಪರಮಹಂಸರ 16 ನೇರ ಶಿಷ್ಯರು ಶ್ರೀರಾಮಕೃಷ್ಣ ಪರಮಹಂಸರು ತೀರಿ ಹೋದ ನಂತರ, ಅವರ ನಿಧನದ ನಂತರ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗೋದಿಲ್ಲ. ಕೊನೆಗೆ ಅವರು ಬಾರಾನಗರದ ಒಂದು ಭೂತ ಬಂಗಲೆಯಲ್ಲಿ ಇರ್ತಾರೆ. ಶ್ರೀಮಾತೆಯವರು ಆಗ ಶ್ರೀರಾಮಕೃಷ್ಣನನ್ನ ಮನಸ್ಸಿನಲ್ಲಿ ಕೇಳ್ಕೊತಾರಂತೆ, ನೋಡಿ, ನಿಮ್ಮ ಮಕ್ಕಳು ಮನೆಯನ್ನು ಬಿಟ್ಟು ಸಾಧನೆ ಮಾಡಲಿಕ್ಕೆ ಎಲ್ಲೋ ಇದ್ದಾರೆ, ಅವರಿಗೆ ಒಂದು ಹೊತ್ತಿನ ಊಟಕ್ಕೆ ಯಾವುದೇ ರೀತಿಯೂ ಕೊರತೆ ಆಗದಿರಲಿ ಅಂತ ಅವರು ಶ್ರೀರಾಮಕೃಷ್ಣರಿಗೆ ಕೇಳ್ಕೊತಾರಂತೆ. ಅವತ್ತಿನಿಂದ ಇಂದಿನವರೆಗೂ ಕೂಡ ಶ್ರೀರಾಮಕೃಷ್ಣರ ಹೆಸರಿನಲ್ಲಿ ಅಥವಾ ಆಧ್ಯಾತ್ಮಿಕ ಪಥವನ್ನು ಆರಿಸಿ ಯಾರ್ಯಾರು ಮನೆಯನ್ನು ಬಿಟ್ಟು ತ್ಯಾಗ ಜೀವನವನ್ನು ಆರಂಭಿಸ್ತಾರೋ ಅವರಿಗೆ ಯಾರಿಗೂ ಕೂಡ ಹೊಟ್ಟೆ ಬಟ್ಟೆಗೆ ಖಂಡಿತವಾಗಿಯೂ ಕೂಡ ಕೊರತೆಯೇ ಆಗಿಲ್ಲ. ಅದು ಶ್ರೀಮಾತೆಯವರ ಅನಂತ ಕೃಪೆ ಅಂತ ಹೇಳ್ಬೋದು. ಮತ್ತು ಶ್ರೀಮಾತೆಯವರು ಹೇಗೆ ಸನ್ಯಾಸಿಗಳನ್ನು ನೋಡ್ತಿದ್ರೋ, ಹೇಗೆ ತಮ್ಮ ಭಕ್ತರನ್ನು ನೋಡ್ತಿದ್ರೋ, ಹಾಗೆ ಒಬ್ಬ ಕಳ್ಳನನ್ನೂ ಕೂಡ ನೋಡ್ತಾ ಇದ್ರು. ಒಮ್ಮೆ ಅಮ್ಜದ್ ಅಂತ ಒಬ್ಬ ದರೋಡೆಕೋರ, ಅವನು ಅಲ್ಲಿ ಬರ್ತಿದ್ರೆ ಎಲ್ಲ ಓಡೋಗ್ತಾರೆ. ಅವನು ಶ್ರೀಮಾತೆಯವ್ರ ಹತ್ರ ಬರ್ತಾನೆ. ಶ್ರೀಮಾತೆಯವರು ಅವನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೇಳ್ತಾರೆ. ನಂತರ ಅವನಿಗೆ ಪ್ರೀತಿಯಿಂದ ಉಣಬಡಿಸ್ತಾರೆ. ಹೇಗೆ ಶ್ರೀಮಾತೆಯವರ ಮಗ ಅಂದರೆ ಶ್ರೀಮಾತೆಯವರ ವಿಶೇಷವಾದಂಥ ಶಿಷ್ಯ ಸ್ವಾಮಿ ಶಾರದಾನಂದರು ಶರತ್ ಮಹಾರಾಜರಿಗೆ ಹೇಗೆ ಶ್ರೀಮಾತೆಯವರು ಊಟವನ್ನು ಬಡಿಸ್ತಾರೋ, ಅದೇ ರೀತಿಯಲ್ಲಿ ಅದೇ ಪ್ರೀತಿಯಿಂದ ಶ್ರೀಮಾತೆಯವರು ಅಮ್ಜದನಿಗೆ ಕೂಡ ಊಟವನ್ನು ಬಡಿಸ್ತಾರೆ. ಇದು ಶ್ರೀಮಾತೆಯವರ ಪ್ರೀತಿ ಮತ್ತು ಮಮತೆ. ಒಮ್ಮೆ ಒಬ್ಬ ಬ್ರಹ್ಮಚಾರಿ ಬೆಕ್ಕಿಗೆ ಸ್ವಲ್ಪ ಏನೋ ಹೊಡಿತಾ ಇರ್ತಾನೆ, ಏನೋ ಮಾಡಿರ್ತಾನೆ, ಊಟ ಹಾಕಿರೋದಿಲ್ಲ. ಆಗ ಶ್ರೀಮಾತೆ ಅವ್ರಿಗೆ ಅದು ಗೊತ್ತಾಗುತ್ತೆ. ತಕ್ಷಣ ಅವರು ಆ ಬ್ರಹ್ಮಚಾರಿ ಕರೆದು ಹೇಳ್ತಾರಂತೆ, ನೋಡು, ಆ ಬೆಕ್ಕಿನಲ್ಲಿಯೂ ಕೂಡ ನಾನೇ ಇದ್ದೇನೆ ಅಂತ ಹೇಳ್ತಾರಂತೆ. ನೀನು ಹೇಗೆ ನನ್ನನ್ನು ನೋಡ್ಕೊಳ್ತಿದ್ಯೋ ಅದೇ ರೀತಿ ಆ ಬೆಕ್ಕನ್ನೂ ಕೂಡ ನೀನು ನೋಡ್ಕೊಳ್ಬೇಕು ಅಂತ ಸೂಕ್ಷ್ಮವಾಗಿ ಶ್ರೀಮಾತೆ ಅವರು ಹೇಳ್ತಾರೆ. ಇದು ಶ್ರೀಮಾತೆ ಶಾರದಾದೇವಿ. ನಂತರ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗಬೇಕಾಗತ್ತೆ. ಅದು ನಿಮ್ಗೆಲ್ರಿಗೂ ಗೊತ್ತಿದೆ. ಖೇತ್ರಿ ಮಹಾರಾಜರು ಮತ್ತು ಮೈಸೂರು ಮಹಾರಾಜರು ಸ್ವಾಮಿ ವಿವೇಕಾನಂದರಿಗೆ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಒತ್ತಾಸೆಯನ್ನ ಮಾಡ್ತಾರೆ. ಸ್ವಾಮೀಜಿ ನೀವು ಹೋಗಿ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಅಂತ ಹೇಳ್ತಾರೆ. ಸ್ವಾಮೀಜಿಗೂ ಕೂಡ ಆಸೆ ಇರುತ್ತೆ. ಆದರೆ ಸ್ವಾಮಿ ವಿವೇಕಾನಂದರು ತಕ್ಷಣ ಶ್ರೀಮಾತೆ ಅವರಿಗೆ ಕೇಳ್ತಾರೆ. ಶ್ರೀಮಾತೆ ಅವರ ಕಡೆಯಿಂದ ಸಹಿ ಬಂದ ನಂತರ, ಅಂದರೆ ಶ್ರೀಮಾತೆಯವರು ಒಪ್ಪಿದ ನಂತರವೇ, ಶ್ರೀಮಾತೆಯವರ ಆಶೀರ್ವಾದದ ನಂತರವೇ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗಿತ್ತು. ಹೀಗೆ ಸ್ವಾಮಿ ವಿವೇಕಾನಂದರು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಿದ್ರೆ ಅಲ್ಲಿ ಶ್ರೀಮಾತೆ ಶಾರದಾದೇವಿಯವರ ಪರಿಪೂರ್ಣ ಆಶೀರ್ವಾದ ಮತ್ತು ಸಮ್ಮತಿಯನ್ನು ತೆಗೆದುಕೊಂಡು ಸ್ವಾಮಿ ವಿವೇಕಾನಂದರು ತೆರಳ್ತಾ ಇದ್ರು. ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರಿಂದ ಪ್ರೇರಣೆಗೊಂಡ ಐರ್ಲೆಂಡಿನಿಂದ ಬಂದ ಯುವತಿ ಮಾರ್ಗರೆಟ್ ಎಲಿಜಬೆತ್ ನೋಬೆಲ್, ಸಿಸ್ಟರ್ ನಿವೇದಿತಾ, ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಸಿಸ್ಟರ್ ನಿವೇದಿತನಿಗೆ ಶ್ರೀಮಾತೆಯವರು ಸ್ವಂತ ತಾಯಿಯಂತೆ ಭಾಸವಾಗ್ತಾ ಇದ್ರು. ಸಿಸ್ಟರ್ ನಿವೇದಿತಾ ತಾನು ಏನೇ ಒಂದು ಹೊಸ ಕೆಲಸವನ್ನು ಆರಂಭ ಮಾಡಬೇಕಾದ್ರೆ ಶ್ರೀಮಾತೆಯವರ ಆಶೀರ್ವಾದ ಮತ್ತು ಶ್ರೀಮಾತೆಯವರ ಸಮ್ಮತಿ ಇಲ್ಲದೆ ಅವಳು ಯಾವ ಕೆಲಸವನ್ನೂ ಕೂಡ ಮಾಡ್ತಾ ಇರಲಿಲ್ಲ. ಆದ್ದರಿಂದ ಶ್ರೀರಾಮಕೃಷ್ಣ ಮಹಾಸಂಘದಲ್ಲಿ ಏನೇ ಒಂದು ಹೊಸ ವಿಚಾರಗಳು ಆ ಒಂದು ಸಂದರ್ಭದಲ್ಲಿ ಹೊರಬರಬೇಕಾಗಿದ್ರೆ ಅದು ಶ್ರೀಮಾತೆಯವರ ಸಮ್ಮತಿಯ ಮೇರೆಗೆ ಅಂತ ಖಂಡಿತ ಹೇಳಬಹುದು. ಇದೀಗ ಮತ್ತೊಂದು ಗೀತೆಯನ್ನು ಕೇಳೋಣ. ರಾಮ ಕೃಷ್ಣ ತಪೋ ಸೂರ್ಯ ಕಿರಣ ಬಿಂಬ ಚಂದ್ರಿಕೆ ಓ ತಾಯಿ ಅಂಬಿಕೆ. ರಾಮ ಕೃಷ್ಣ ತಪೋ ಸೂರ್ಯ ಕಿರಣ ಬಿಂಬ ಚಂದ್ರಿಕೆ ಓ ತಾಯಿ ಅಂಬಿಕೆ. ಗಿರಿಯ ದಾರಿಯ ನೆಲವ ಜಲವ ಗಿರಿಯ ದಾರಿಯ ನೆಲವ ಜಲವ ತಬ್ಬಿ ನಿಂತ ಕರುಣೆಯೇ. ಗಿರಿಯ ದಾರಿಯ ನೆಲವ ಜಲವ ತಬ್ಬಿ ನಿಂತ ಕರುಣೆಯೇ. ವಾತ್ಸಲ್ಯವರಣೆ
रामकृष्ण तपो सूर्य किरणबिम्बचन्द्रिके ओ ताಯಿ ಅಂಬಿಕೆ ರಾಮಕೃಷ್ಣ ತಪೋವನದ ಪರ್ಣಕುಟಿಯ ದೀಪವೇ ರಾಮಕೃಷ್ಣ ತಪೋವನದ ಪರ್ಣಕುಟಿಯ ದೀಪವೇ ಬಳಿಗೆ ಬಂದ ಹಣತೆಗಳಿಗೆ ಬಳಿಗೆ ಬಂದ ಹಣತೆಗಳಿಗೆ ಬೆಳಕ ನೀತ್ತ ಕಿರಣವೇ ಮೌನ ಪ್ರಭಾವಲಯವೇ ರಾಮಕೃಷ್ಣ ತಪೋ ಸೂರ್ಯ ಕಿರಣಬಿಂಬಚಂದ್ರಿಕೆ ಓ ತಾಯಿ ಅಂಬಿಕೆ ಸಂಕಟಗಳ ವನವಸನವನುಟ್ಟು ನಿಂತ ಶಿಖರವೇ ಸಂಕಟಗಳ ವನವಸನವನುಟ್ಟು ನಿಂತ ಶಿಖರವೇ ನದ ನದಿಗಳ ವಾತ್ಸಲ್ಯದ ನದ ನದಿಗಳ ವಾತ್ಸಲ್ಯದ ಹಾಲೂಡಿದ ತೀರ್ಥವೇ ದಿವ್ಯ ಕೃಪಾರೂಪವೇ ರಾಮಕೃಷ್ಣ ತಪೋ ಸೂರ್ಯ ಕಿರಣಬಿಂಬಚಂದ್ರಿಕೆ ಓ ತಾಯಿ ಅಂಬಿಕೆ ಓ ತಾಯಿ ಅಂಬಿಕೆ ಓ ತಾಯಿ ಅಂಬಿಕೆ ರಾಮಕೃಷ್ಣ ತಪೋವನದ ಪರ್ಣಕುಟಿಯ ದೀಪವೇ ಬಳಿಗೆ ಬಂದ ಹಣತೆಗಳಿಗೆ ಬೆಳಕನಿತ್ತ ಕಿರಣವೇ. ಯಾರೇ ಶ್ರೀಮಾತೆಯವರ ಹತ್ರ ಬಂದರೆ ಅವರಲ್ಲಿ ಶ್ರೀಮಾತೆಯವರು ಕೇವಲ ಶ್ರೀಮಾತೆಯವರು ಅವರಿಗೆ ತಮ್ಮ ಪ್ರೀತಿಯನ್ನು ಉಣಬಡಿಸ್ತಾ ಇದ್ರು. ಅಂಥ ಶ್ರೀಮಾತೆ ಶಾರದಾದೇವಿಯವರು ನಮ್ಮ ಸೌಭಾಗ್ಯ ಅಂದರೆ 24 ಮಾರ್ಚ್ 1911 ಇಸ್ವಿಯಲ್ಲಿ ಅವರು ಬೆಂಗಳೂರಿನ ಬಸವನಗುಡಿಯಲ್ಲಿರುವ ರಾಮಕೃಷ್ಣ ಮಠಕ್ಕೆ ಸುಮಾರು 3 ದಿನಗಳ ಕಾಲ ಶ್ರೀಮಾತೆಯವರು ಭೇಟಿ ನೀಡ್ತಾರೆ. ಅಲ್ಲಿ ವಿಶೇಷವಾಗಿ ಒಂದು ಬಂಡೆಯಲ್ಲಿ ಶ್ರೀಮಾತೆಯವರು ಧ್ಯಾನವನ್ನು ಮಾಡ್ತಾರೆ. ಅದು ಇವತ್ತಿಗೂ ಕೂಡ ಅಲ್ಲಿ ಶ್ರೀಮಾತೆಯವರ ಬಂಡೆ, ಅಲ್ಲಿ ಶ್ರೀಮಾತೆಯವರ ವಿಶೇಷವಾದಂಥ ಸಾನ್ನಿಧ್ಯ ಇದೆ ಅಂತ ಶ್ರೀರಾಮಕೃಷ್ಣ ಪರಮಹಂಸರ ಶ್ರೀಮಾತೆಯವರ ಭಕ್ತರೆಲ್ಲರೂ ಕೂಡ ಇಂದಿಗೂ ಭಾವಿಸುತ್ತಾರೆ. ಇಂದಿಗೂ ಕೂಡ ನಾವೆಲ್ಲರೂ ಅಲ್ಲಿಗೆ ತೆರಳಿದಾಗ ಅಲ್ಲೊಂದು ವಿಶೇಷ ಶಕ್ತಿ ಇದೆ ಅಂತ ನಮಗೆ ಖಂಡಿತ ಅನಿಸೋದುಂಟು. ಅಂತಹ ಶ್ರೀಮಾತೆ ಶಾರದಾದೇವಿಯವರ ಜಯಂತಿ ಇಂದಿನ ಈ ಪವಿತ್ರ ದಿವಸ. ಈ ದಿವಸದಂದು ವಿಶೇಷವಾಗಿ ಶ್ರೀಮಾತೆಯವರ ವಿಚಾರದ ಕುರಿತಾಗಿ ಇಷ್ಟು ಹೊತ್ತು ಕೆಲ ವಿಚಾರಗಳನ್ನು ಕೇಳಲಿಕ್ಕೆ ನಾವೆಲ್ಲರೂ ಕೂಡ ಸಾಧ್ಯವಾಗಿದೆ. ಇಂಥ ಶ್ರೀಮಾತೆ ಶಾರದಾದೇವಿಯವರು ಜುಲೈ 20, 1920 ಇಸ್ವಿಯಲ್ಲಿ ಬಾಗ್ ಬಜಾರ್ನಲ್ಲಿ ತಮ್ಮ ದೈಹಿಕ ಶರೀರವನ್ನು ಅವರು ತ್ಯಜಿಸ್ತಾರೆ. ಶ್ರೀಮಾತೆ ಶಾರದಾದೇವಿಯವರು ನಮಗೆಲ್ಲರಿಗೂ ಕೂಡ ಇಂದಿಗೂ ಪ್ರೇರಣೆಯಾಗಿದ್ದಾರೆ. ವಿಶೇಷವಾಗಿ ಇಂದಿನ ಹೆಣ್ಣು ಮಕ್ಕಳಿಗೆ ಕರುಣೆ, ಪ್ರೀತಿ, ಲಜ್ಜೆಯ ಸ್ವರೂಪವಾಗಿ ಶ್ರೀಮಾತೆಯವರು ನಮಗೆಲ್ಲರಿಗೂ ಕೂಡ ಕಾಣಿಸ್ಕೊಳ್ತಾರೆ ಅಂತ ಹೇಳ್ತಾ, ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಶ್ರೀಮಾತೆ ಶಾರದಾದೇವಿಯವರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ, ಪೂಜ್ಯ ಮಾತಾಜಿಯವರಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನ ತಿಳಿಸ್ತಾ ನಾನು ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಧನ್ಯವಾದಗಳು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.